ಕನ್ನಡ ಕಿರುತೆರೆಯ ಜನಪ್ರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದಲ್ಲಿ 11 ವಾರಗಳು ಕಳೆದಿವೆ. ಅದರಲ್ಲಿ ಒಂದು ಬಾರಿ ಕ್ಯಾಪ್ಟನ್ ಆದಾಗ, ಮತ್ತೊಂದು ಬಾರಿ ಇಮ್ಯುನಿಟಿ ಸಿಕ್ಕಾಗ ಮಾತ್ರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಸೇಫ್ ಆಗಿದ್ರು. ಮಿಕ್ಕ 9 ವಾರಗಳು ಒಂದಲ್ಲ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯ ಇತರೆ ಸದಸ್ಯರಿಂದ ಪ್ರಥಮ್ ಟಾರ್ಗೆಟ್ ಆಗಿದ್ದರು. ಪ್ರತಿ ವಾರದಂತೆ ಈ ವಾರ ಕೂಡ ಪ್ರಥಮ್ ನಾಮಿನೇಟ್ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಅಂದುಕೊಂಡಂತೆ ಎಲ್ಲವೂ ಆಗಲಿಲ್ಲ. ಪ್ರಥಮ್ ಹೆಸರು ಯಾರ ಬಾಯಲ್ಲೂ ಸಹ ಬರಲಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದ ಅಚ್ಚರಿ ಅಂದ್ರೆ ಇದೆ. 12ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಪ್ರಥಮ್ ನಾಮಿನೇಟ್ ಆಗಲಿಲ್ಲ. ಬಿಗ್ ಬಾಸ್ ಮನೆಯ ಇತರ ಸ್ಪರ್ಧಿಗಳ ಬಾಯಲ್ಲಿ ಪ್ರಥಮ್ ಹೆಸರು ಬರಲೇ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಮುನ್ನ ನಟಿ ಸಂಜನಾ ಮಾತ್ರ ಪ್ರಥಮ್ ಹೆಸರನ್ನ ಹೇಳಿದ್ರು. ಹೀಗಾಗಿ ಪ್ರಥಮ್ ಅಕೌಂಟ್ನಲ್ಲಿ ಕೇವಲ 1 ವೋಟ್ ಇತ್ತು. ಸಂಜನಾ ಬಿಟ್ರೆ ಈಗ ಮನೆಯಲ್ಲಿ ಇರುವವರು ಯಾರೂ ಪ್ರಥಮ್ನ ನಾಮಿನೇಟ್ ಮಾಡಿಲ್ಲ. ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ಶಾಲಿನಿ ಪ್ರಥಮ್ ರವರನ್ನ ನೇರವಾಗಿ ನಾಮಿನೇಟ್ ಮಾಡಬಹುದಿತ್ತು. ಆದರೆ ಆ ಕೆಲಸವನ್ನ ಶಾಲಿನಿ ಕೂಡ ಮಾಡಲಿಲ್ಲ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತಮ್ಮ ಹೆಸರು ಬಾರದೇ ಇದ್ದಾಗ ಅದೆಂಗೆ ಗುರು ಹಿಂಗೆ, ಪ್ರತಿ ಸಲ ನಾನೇ ಎಲಿಮಿನೇಷನ್ ಆಗ್ತಿದ್ದೋನು, ಈ ಸಲ ಇಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಿದೆ ಎಂದರು ಪ್ರಥಮ್. ಒಟ್ನಲ್ಲಿ ಇದನ್ ಕಂಡ್ರೆ ನಮಗಂತೂ ಇದು 8ನೇ ಅದ್ಭುತ ಅನ್ನೋದಂತೂ ಸತ್ಯ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.